ಒಂದು ಮನೆಯ, ಒಂದು ದೇಶದ ಸಂಸ್ಕೃತಿಯನ್ನು ಅವರು ಬಳಸುವ ಬಾತ್ರೂಮ್ನಿಂದ ನಿರ್ಣಯಿಸಲಾಗ್ತದೆ ಅನ್ನುವಂಥ ಒಂದು ಮಾತಿದೆ. ಹಾಗಾದರೆ ಬಾತ್ರೂಮ್ ಇಟ್ ಸೆಲ್ಫ್ ಇಸ್ ಎ ಹ್ಯೂಮನ್ ಕಲ್ಚರ್ ಅನ್ನುವಂಥ ಗೊಂದಲ ಬೇಡ. ಅದು ವೈಯಕ್ತಿಕ ಬದುಕಿನ ಶುಚಿತ್ವ ಮತ್ತು ಸ್ವಚ್ಛತೆಯನ್ನು ಇಂಡಿಕೇಟ್ ಮಾಡ್ತದೆ. ಅವನು ಎಷ್ಟು ಮಟ್ಟಿಗೆ ಕಲ್ಚರ್ಡ್ ಆಗಿದ್ದಾನೆ. ಅವರ್ ಸಿವಿಲೈಸೇಷನ್ ಹ್ಯಾಸ್ ಗ್ರೋನ್ ಥ್ರೂ ದಿ ಬಾತ್ರೂಮ್ ಕಲ್ಚರ್ ಅನ್ನುವಂಥ ಒಂದು ಅನುಭವ ನನಗಾಗಿದೆ. ಬಹಳ ಅದ್ಭುತವಾದ ಮನೆಯನ್ನು ಕಟ್ಟಿರ್ತಾರೆ, ಸುಂದರವಾದ ಮನೆಯನ್ನು ಕಟ್ಟಿರ್ತಾರೆ. ಆದರೆ ಅಲ್ಲಿ ಬಾತ್ರೂಮ್ ಚೆನ್ನಾಗಿ ಇರಲಿಲ್ಲ ಅಂದರೆ ಅಯ್ಯೋ ಇವರು ಎಷ್ಟು ಗಲೀಜಿದ್ದಾರೆ ಅಂತ ಮನುಷ್ಯನಿಗೆ ಅನಿಸೋದು ಸಹಜ. ಈ ದೃಷ್ಟಿಯಿಂದ ಜಪಾನಿಗರು ಅದ್ಭುತವಾದ ಅಲ್ಟ್ರಾ ಮಾಡರ್ನ್ ಬಾತ್ರೂಮ್ಗಳನ್ನು ಕಟ್ಟಿದ್ದಾರೆ. ಇದೇ ನನಗೆ ಈ ಎಲ್ಲ ದೇಶಗಳು ಹೀಗೆ ಆಗಿದೆ. 7 ಸ್ಟಾರ್ ಕಲ್ಚರ್ ಬೆಂಗಳೂರಿಗೂ ಬಂದಿದೆ. ಆದರೆ ಟೆಕ್ನಾಲಜಿಯನ್ನು ಬಾತ್ರೂಮಿನ ವಿನ್ಯಾಸದಲ್ಲೂ ಕೂಡ ಮಾಡೋದಿದೆಯಲ್ಲ, ಅದು ಬಹಳ ವಂಡರ್ಫುಲ್. ಈ ಟಬ್ ಆಪರೇಷನ್ ಇದೆಲ್ಲದಕ್ಕಿಂತ ಮುಖ್ಯ ನನಗೆ ಬಹಳ ಆಕರ್ಷಣೆ ಅನಿಸಿದ್ದು ಅವರ ಈ ಟಾಯ್ಲೆಟ್ ಸಿಸ್ಟಮ್. ನಮ್ಮ ಬದುಕಿನಲ್ಲಿ ನಮಗೇ ಬೇಡಾದ ಭಾಳ ದೊಡ್ಡ ಗಲೀಜು ಅಂದರೆ ನಾವು ಟಾಯ್ಲೆಟ್ಗೆ ಹೋಗೋದು. ಆದರೆ ಹೋಗಬೇಕಾದಾಗ ಅಲ್ಲಿ ಹೆಚ್ಚಿನ ಶುಚಿತ್ವದ ದೃಷ್ಟಿಯಿಂದ, ಹೈಜೀನ್ ದೃಷ್ಟಿಯಿಂದ ಗಮನದಲ್ಲಿಟ್ಕೊಂಡು ಇವರು ಇಲ್ಲಿ ಟೆಕ್ನಾಲಜಿಯನ್ನು ಬಳಸಿದ್ದಾರೆ. ಇಲ್ಲಿ ಹೇಗೆ ಈ ಬಾತ್ರೂಮಿನ ಕಮೋಡನ್ನು ಬಳಸಬೇಕು ಅನ್ನೋದನ್ನು ಆಪರೇಟ್ ಮಾಡ್ತಾ ಹೋಗ್ತಾರೆ. ಸ್ವಚ್ಛತೆ ದೃಷ್ಟಿಯಿಂದ ಇವರು ನಮ್ಮ ಹಾಗೆ ಬಾತ್ರೂಮ್ನಲ್ಲಿ ನೀರನ್ನೇ ಹೆಚ್ಚು ಬಳಸ್ತಾರೆ. ಅನ್ಲೈಕ್ ಯುರೋಪಿಯನ್ಸ್, ದೇ ಡೋಂಟ್ ಯೂಸ್ ಟಿಶ್ಯೂ ಪೇಪರ್ಸ್. ಅದಕ್ಕೆ ಒಂದು ಸುಂದರವಾದ ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಇನ್ ಆರ್ಡರ್ ಟು ಕನ್ಸರ್ವ್ ದಿ ರಿಸೋರ್ಸಸ್ ಆಫ್ ದ ಅರ್ತ್, ಪ್ಲೀಸ್ ಡು ನಾಟ್ ವೇಸ್ಟ್ ದಿ ಟಾಯ್ಲೆಟ್ ಪೇಪರ್. ಇದನ್ನು ನಾನು ಬೇರೆ ದೇಶಗಳಲ್ಲಿ ಟಿಶ್ಯೂ ಪೇಪರ್ಸನ್ನು ಎನ್ಕರೇಜ್ ಮಾಡೋದು ನೋಡಿದ್ದೆ. ಆದರೆ ಇವರು ನೀರನ್ನು ಬಳಸಿ, ಆದರೆ ಹೆಚ್ಚು ಪೇಪರ್ಗಳನ್ನು ಬಳಸಬೇಡಿ, ಇಟ್ಸ್ ಎ ನ್ಯಾಚುರಲ್ ರಿಸೋರ್ಸ್ ಅನ್ನುವಂಥ ಕಾನ್ಸೆಪ್ಟು ಮತ್ತು ಅದನ್ನು ಸೂಕ್ಷ್ಮವಾಗಿ ಹೇಳುವ ರೀತಿ ಇದೆಯಲ್ಲ. ನಾವು ಟಾಯ್ಲೆಟಿಗೆ ಕುಂತಾಗನೇ ಅದರ ಮೇಲೆ ಗಮನ ಹೋದರೆ ವಿ ವುಡ್ ಬಿ ಮೋರ್ ಅಲರ್ಟ್ ಅನ್ನೋದು. ಹಾಗೆ ಈ ಟೆಕ್ನಾಲಜಿಯನ್ನು ಇವರು ಈ ಬಾತ್ರೂಮ್ ಯೂಸೇಜ್ಗೂ ಕೂಡ ಬಳಸ್ಕೊಂಡಿದ್ದಾರೆ. ಕ್ಲೀನ್ಲಿನೆಸ್ ದೃಷ್ಟಿಯಿಂದ ಅದು ಹೇಗೆ ಸೆಲ್ಫ್ ಆಪ್ರೇಟ್ ಆಗುತ್ತೆ. ಫ್ಲೈಯಿಂಗ್ ಪಾಸ್ಪೋರ್ಟ್ನ ಸಂಗಾತಿಗಳು ಇದ್ರ ಬಗ್ಗೆ ಹೇಳಿದ್ರು. ಅದನ್ನು ಕೇಳಿದಾಗ ಏನಪ್ಪ ಇವರು ಟಾಯ್ಲೆಟ್ ಯೂಸೇಜ್ ಬಗ್ಗೆ ಹೇಳ್ತಾರಲ್ಲ ಅಂತ ನನಗೆ ಒಂಥರ ಆಶ್ಚರ್ಯ ಆಗಿತ್ತು. ಬಟ್ ಅದು ಸ್ವತಃ ಅನುಭವಿಸಿದಾಗ ಎಲ್ಲ ಈ ಥರ ಬೆರಗು ಮೂಡಿಸೋ ವಿಷಯಗಳನ್ನು ನಾವು ಯಾಕೆ ಇಂಪ್ಲಿಮೆಂಟ್ ಮಾಡಬಾರ್ದು ಅಂತ ನಮ್ಮ ಮನಸ್ಸಿನಲ್ಲಿ ಬರೋದು ಸಹಜ. ಹೀಗಾಗಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ದ ಲೈಫ್ ಈಸ್ ಬಾತ್ರೂಮ್ ಕಲ್ಚರ್ ಅನ್ನುವಂಥ ಮಾತನ್ನು ಗಮನಿಸಿದಾಗ ಅದು ಸ್ವಚ್ಛತೆ, ಅದಕ್ಕೆ ಬೇಕಾಗಿರುವಂಥ ವಸ್ತುಗಳನ್ನು ವಿನ್ಯಾಸ ಮಾಡೋ ರೀತಿ, ಯಾವುದನ್ನು ಎಷ್ಟು ಮಿತವಾಗಿರಬೇಕು ಅನ್ನೋಂಥ ಕಾನ್ಸೆಪ್ಟ್ ಇದೆಯಲ್ಲ, ಅದ್ಭುತವಾಗಿದೆ. ವೈಯಕ್ತಿಕ ಶುಚಿತ್ವದ ಬಾತ್ರೂಮ್ಗಳಂತೆ ಇಲ್ಲಿನ ಪಬ್ಲಿಕ್ ಟಾಯ್ಲೆಟ್ ಕೂಡ ಅಷ್ಟೇ ಅರ್ಥಪೂರ್ಣವಾಗಿ ವಿನ್ಯಾಸಗೊಳಿಸಿರ್ತಾರೆ. ಸಾರ್ವಜನಿಕ ಮೂತ್ರಾಲಯ, ಸಾರ್ವಜನಿಕ ಟಾಯ್ಲೆಟ್ ಅಂದ ತಕ್ಷಣ ನಮಗೆ ನರಕಾನುಭವ ಆಗಿಬಿಡ್ತದೆ ನಮ್ಮ ದೇಶದಲ್ಲಿ. ಆದರೆ ಇಲ್ಲಿ ಮನೆ ಲಾಜಿಂಗ್ ರೀತಿಯ ವಿನ್ಯಾಸಗಳನ್ನೇ ಪಬ್ಲಿಕ್ ಟಾಯ್ಲೆಟ್ ಕೂಡ ಹೊಂದಿರ್ತವೆ. ಇಲ್ಲಿ ವಿಶೇಷ ಗಮನಿಸಿದ್ದೇನು ಅಂದರೆ, ವಯಸ್ಸಾದವರಿಗೆ, ಅಂಗವಿಕಲರಿಗೆ ಅನುಕೂಲವಾಗುವಂಥ ರೀತಿಯಲ್ಲಿ ಪ್ರತಿ ಪಬ್ಲಿಕ್ ಟಾಯ್ಲೆಟ್ನಲ್ಲೂ ರಾಡನ್ನು ಹಾಕಿರ್ತಾರೆ. ಎಲ್ಲ ಟೆಕ್ನಾಲಜಿಯನ್ನು ಉಪಯುಕ್ತ ರೀತಿಯಲ್ಲಿ ಮನೆಯಲ್ಲಿ ಬಳಸೋ ಹಾಗೆ ಇಲ್ಲಿ ಕೂಡ ಇರ್ತದೆ. ಒಂದು ದೇಶದ ಸಂಸ್ಕೃತಿಯನ್ನು ನಾವು ಸದಾಕಾಲ ಟಾಯ್ಲೆಟ್ಗಳಲ್ಲಿ ನೋಡಬಾರ್ದು ಅನ್ನೋಂಥ ಸಂವಾದ ಪ್ರಾರಂಭ ಆದಾಗ, ಸೊ ಸಿವಿಲೈಸೇಷನ್ ಈಸ್ ಡಿಸೈಡೆಡ್ ಬೈ ಟಾಯ್ಲೆಟ್ಸ್ ಅನ್ನುವಂಥ ಮಾತು ಜಪಾನ್ನಲ್ಲಿ ನಮ್ಮ ತಲೆಯಲ್ಲಿ ಓಡ್ತಾ ಇರ್ತದೆ. ಸಾರ್ವಜನಿಕರಿಗೆ ಅತಿ ಅವಶ್ಯ ಇರೋದೇ ಈ ಟಾಯ್ಲೆಟ್ಗಳು. ಆದರೆ ಆ ಟಾಯ್ಲೆಟ್ ಒಂದು ರೀತಿಯ ರಿಲ್ಯಾಕ್ಸೇಷನ್ ಕೊಡುವಂಥ ರೀತಿಯಲ್ಲಿ ಎಲ್ಲ ತಂತ್ರಜ್ಞಾನವನ್ನು ಬಳಸಿಕೊಂಡು ಇಲ್ಲಿ ಟಾಯ್ಲೆಟ್ಗಳನ್ನು ವಿನ್ಯಾಸ ಮಾಡಿರ್ತಾರೆ. ಅವರ ಸೂಕ್ಷ್ಮಗ್ರಾಹಿ ಭಾವನೆ ಈ ಟಾಯ್ಲೆಟ್ಗಳ ವಿನ್ಯಾಸದಲ್ಲಿ ನಮಗೆ ಬೇರೆ ದೇಶಗಳಿಗಿಂತಲೂ ಹೆಚ್ಚು ಇಲ್ಲಿ ಅನುಭವಕ್ಕೆ ಬರ್ತದೆ. ಮತ್ತು ಇಲ್ಲಿ ನಾನು ಇನ್ನೊಂದನ್ನು ಗಮನಿಸಿದ್ದೇನು ಅಂದರೆ, ಲಕ್ಸರಿ ವಿಷಯದಲ್ಲಿ ದೇ ನೆವರ್ ಕನ್ಸ್ಯೂಮ್ ಬಿಗ್ ಸ್ಪೇಸ್. ಸ್ಮಾಲ್ ಈಸ್ ಬ್ಯೂಟಿಫುಲ್ ಅನ್ನೋದು ಜಪಾನಿಗೆ ಹೆಚ್ಚು ಅನ್ವಯ ಆಗ್ತದೆ. ಬಹಳ ಸಣ್ಣ ಪುಟ್ಟ ರೂಮ್ಗಳಿರ್ತವೆ. ಯಾಕೆ ಅನಾವಶ್ಯಕವಾಗಿ ಸ್ಪೇಸನ್ನು ವೇಸ್ಟ್ ಮಾಡೋದಿಲ್ಲ. ಇರೋದರಲ್ಲಿ ಎಲ್ಲ ಸೌಲಭ್ಯಗಳನ್ನು ಕೊಟ್ಟಿರ್ತಾರೆ. ಒನ್ಸ್ ಅಗೇನ್ ಟೆಕ್ನಾಲಜಿ ರೂಲ್ಸ್ ಹಿಯರ್. ಆಟೋಮೆಟಿಕ್ ಆಗಿರುವಂಥ ಎಲ್ಲ ಬಟನ್ಗಳ ವ್ಯವಸ್ಥೆ, ಹೀಗೆ ಟೆಕ್ನಿಕಲ್ ಆಸ್ಪೆಕ್ಟ್ನಲ್ಲಿ ನಮ್ಗೆ ಏನೇನು ಬೇಕು ಅದನ್ನೆಲ್ಲ ಅವರು ಪ್ರೊವೈಡ್ ಮಾಡ್ತಾ ಹೋಗ್ತಾರೆ ನಮಗೆ ಕಂಫರ್ಟೇಬಲ್ ಆಗಿ ಒಂದೇ ಕಡೆ. ಅಂದರೆ ಅವ್ರದ್ದು ಪ್ಲ್ಯಾನ್ ಎಷ್ಟು ಸಿಸ್ಟಮೆಟಿಕ್ ಆಗಿರುತ್ತೆ ಅಂದರೆ ಯಾವುದೂ ವ್ಯಕ್ತಿಗಳಿಗೆ ಯೂಸೇಜ್ ಮಾಡೋರಿಗೆ ತೊಂದರೆ ಅನ್ನಿಸಬಾರ್ದು ಅಂತ. ಹೀಗೆ ಇಲ್ಲಿನ ಪ್ರತಿಯೊಂದು ವಿಷಯಗಳನ್ನು ಮತ್ತೆ ನಾವು ನೋಡ್ತಾ ಹೋಗೋಣ. ಧನ್ಯವಾದಗಳು. ಥ್ಯಾಂಕ್ ಯು. ಶರಣಾರ್ಥಿ.